ಅಶೋಕೋತ್ಸವ 2024ರಲ್ಲಿ ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನ. ಲಕ್ಷ್ಮೀಪುರ ಕ್ರಾಸ್ನಲ್ಲಿರುವ ಅಶೋಕ ಪಬ್ಲಿಕ್ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಅಶೋಕೋತ್ಸವ 2024 ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಸ್ತು ಪ್ರದರ್ಶನದಲ್ಲಿ ಶಾಲಾ ಮಕ್ಕಳು ಸ್ವಂತ ಸಿದ್ಧಪಡಿಸಿ ಪ್ರದರ್ಶನಕ್ಕೆ ಇಟ್ಟಿದ್ದ ವಿವಿಧ ರೂಪದ ವಸ್ತು ಪ್ರದರ್ಶನ ನೋಡಿ ಕಣ್ತುಂಬಿಕೊಂಡರು. ಈ ವೇಳೆ ಮಾತನಾಡಿದ ಕೆವಿಸಿ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ದಾಸರಹಳ್ಳಿ ನಗರಸಭೆ ಮಾಜಿ ಅಧ್ಯಕ್ಷ ಕೆಸಿ ಅಶೋಕ್, ವಿದ್ಯಾರ್ಥಿಗಳು ವೈಜ್ಞಾನಿಕ ಚಿಂತನೆ ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಹೊಸದನ್ನು ಹುಡುಕಲು ಪ್ರಯತ್ನಿಸಬೇಕು, ಆಗ ಮಾತ್ರ ವ್ಯಕ್ತಿತ್ವ ವಿಕಸನವಾಗುತ್ತದೆ ಎಂದರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಹಾಗೂ ಶೆಟ್ಟಹಳ್ಳಿ ವಾರ್ಡ್ನ ಮಾಜಿ ಪಾಲಿಕೆ ಸದಸ್ಯ ಕೆ ನಾಗಭೂಷಣ್ ಮಾತನಾಡಿ, ವಸ್ತು ಪ್ರದರ್ಶನಗಳು ಮಕ್ಕಳ ಪ್ರತಿಭೆ ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸುತ್ತವೆ. ಯಾವುದೇ ದೇಶದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಬಹಳ ಮಹತ್ವದಾಗಿದೆ. ಕಾಲಕಾಲಕ್ಕೆ ಆಗುವ ಬದಲಾವಣೆಗಳನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಹೆಚ್ಚಿಸಿಕೊಳ್ಳಬೇಕು ಎಂದು ಹೇಳಿದರು. ಬಿಸಿಲು ಜಾಸ್ತಿ ಆಗಿದೆ, ಅದರಿಂದ ನಾವು ವೇದಿಕೆ ಕಾರ್ಯಕ್ರಮ ಆದಷ್ಟು ಬೇಗ ಮುಗಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಇವತ್ತು ನೋಡ್ತಾ ಇರ್ಬೋದು, ಇವತ್ತೆಲ್ಲ ಸ್ಟಾಲ್ಗಳು ಪ್ರತಿಯೊಂದು ಕೂಡ ಉನ್ನತ ಶಿಕ್ಷಣ ಒಂದು ಇಲಾಖೆ ವತಿಯಿಂದ ಬಂದಿದೆ. ಅದರಲ್ಲಿ ಸಾರಿಗೆ ಇಲಾಖೆ ಕೂಡ ಬಂದಿದೆ, ಅದರಲ್ಲಿ ಉಜ್ರಿ ಇಲಾಖೆ ಕೂಡ ಇದೆ. ತದನಂತರ ತೋಟಗಾರಿಕೆ ಇಲಾಖೆ ನೋಡಿದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಒಳ್ಳೊಳ್ಳೆ ಹಳ್ಳಿಗಳನ್ನ ಬೆಳೆಸಿರುವಂಥದ್ದನ್ನ ನಾವು ಆ ತೋಟಗಾರಿಕೆ ಇಲಾಖೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ನಾವು ಕೂಡ ಅಂಥದ್ದನ್ನ ನಮ್ಮ ತೋಟದಲ್ಲಿ ಬೆಳೆಸಬೇಕು ಅನ್ನುವಂತಹ ಒಂದು ವಾತಾವರಣ ಕೂಡ ಸೃಷ್ಟಿ ಆಗ್ತಾ ಇದೆ. ಅಂತಹ ಒಂದು ತೋಟಗಾರಿಕೆ ಇಲಾಖೆ, ತದನಂತರ ಪ್ರಾಣಿ ಮತ್ತು ಈ ಸಂಪತ್ತು ಇಲಾಖೆ, ಪ್ರಾಣಿ ಇದೆಲ್ಲ ಈ ಕೀಟಗಳು ಅಂತಂದ್ರೆ ಏನಂತಂದ್ರೆ ಈ ನಮ್ಮ ಜಿಂಬೆ ಇರ್ಬೋದು, ಚಿಟ್ಟೆಗಳಿರ್ಬೋದು, ಆ ಥರ ಸಸ್ತನಿಗಳನ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡಿಟ್ಟಿದ್ದಾರೆ. ತುಂಬಾ ಖುಷಿ ತರುವಂತ ವಿಚಾರ. ತದನಂತರ ಅರಣ್ಯ ಮತ್ತು ಪರಿಸರ ಇಲಾಖೆಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಒಂದು ಸ್ಟಾಲ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಇನ್ನೊಂದೇನಪ್ಪ ಅಂದ್ರೆ ರೇಷ್ಮೆ ಇಲಾಖೆ ಅಂತ ತುಂಬಾ ಚೆನ್ನಾಗಿದೆ. ಅದ್ಭುತವಾದಂತಹ ರೇಷ್ಮೆ ಇಲಾಖೆನ ನಾವು ನೋಡಿದ್ವಿ. ಒಂದು ಫ್ಲವರ್ ಇರ್ಬೋದು, ಒಂದು ಹೂವಿನ ಗುಚ್ಛ ಇರ್ಬೋದು, ಪ್ರತಿಯೊಂದೂ ಕೂಡ ನಾವು ಏನು ಹೂವಿನ ಗುಚ್ಛ, ನಾವು ಹೂವಿನ ಮಾಮೂಲಿ ಹೂವು ತಗೊಂಡಷ್ಟೇ ಪ್ರೈಸ್ ಅಲ್ಲಿ, ಅದರ ಬೆಲೆಯಲ್ಲಿ ನಮಗೆ ರೇಷ್ಮೆ ಇಲಾಖೆಯಿಂದ ಸಪ್ಲೈ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಆ ರೀತಿಯಾದಂತಹ ಒಂದು ರೇಷ್ಮೆನ ಪರ್ಚೇಸ್ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಹಾಗೇನೆ MS ರಾಮಯ್ಯ ಮೆಡಿಕಲ್ ಕಾಲೇಜ್ ವತಿಯಿಂದ ನಮ್ಮ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಒಂದು ಉಚಿತವಾದ ಹೆರಿಗೆಯ ಒಂದು ಇದನ್ನ ಕೂಡ ಇವತ್ತು ಇದು ಮಾಡಿದ್ದಾರೆ. ಅದನ್ನೆಲ್ಲ ಕೂಡ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಇದನ್ನ ಬೆಳೆಸ್ಕೋಬೇಕು ಅನ್ನೋ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾರಾದ್ರೂ ಏನಾದ್ರೆ ಮಿಸ್ಟರ್ ಅಶೋಕ್ ಅವರು ಇಲ್ಲೇ ಇರ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಪಾಸ್ ಕೂಡ ವಿಸ್ತರಣೆ ಮಾಡ್ತಾರೆ. ಆ ವಿತರಣೆ ನೀವು ಆ ಪಾಸ್ ತಗೊಂಡೋದ್ರೆ ನಿಮ್ಗೆ ಉಚಿತವಾದ ಹೆರಿಗೆಯನ್ನು ಮಾಡಿಸುವಂತ ಕೆಲಸ MS ರಾಮಯ್ಯ ಅಂತಹ ದೊಡ್ಡ ಹಾಸ್ಪಿಟಲ್ ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ, ಹಾಗೇನೆ ಅಲ್ಲಿ ನೋಡಿದ್ರೆ ಇನ್ನೊಂದು ನೋಡ್ಬೋದು ಇತ್ತು, ನೀವೆಲ್ಲ ಇನ್ನೊಂದ್ಸರಿ ಹೋಗಿ ನೋಡಿ. ಸಪ್ತಗಿರಿ ಕಾಲೇಜಿನವರು ನಮ್ಮ ಮನುಷ್ಯನ ಅಂಗಾಂಗಗಳು ಎಷ್ಟು ತರ ಇದೆ, ಕಿಡ್ನಿಯಿಂದ ಹಿಡ್ಕೊಂಡು, ಲಿವರ್ ಇಂದ ಹಿಡ್ಕೊಂಡು, ಹೃದಯದಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ನಿಜವಾದದ್ದು ಕೈ, ಕಾಲು ಪ್ರತಿಯೊಂದು ಕೂಡ ಅದ್ರಲ್ಲಿ ಇಟ್ಟಿದ್ದಾರೆ. ನೀವೆಲ್ಲರೂ ಹೋಗಿ ನೋಡ್ಕೊಬೇಕು. ನನಗೆ ಆಶ್ಚರ್ಯ ಆಯ್ತು. ನಾನು ಕೇಳಿದೆ ಆ ಡಾಕ್ಟರ್ ಇದೇನಿದು ಪ್ರಾಡಕ್ಟ್ ಅಂತ. ಇಲ್ಲ ಸರ್ ಏನು ಅಂತ ನಾನು ಮುಟ್ಟಿ ಕೂಡ ನೋಡಿದೆ. ಹೃದಯ ಇರ್ಬೋದು, ಕಿಡ್ನಿ ಇರ್ಬೋದು, ಅಷ್ಟು ನಮ್ಗೆ ಯಾಕೆಂದ್ರೆ ನಾವು ಯಾರು ನೋಡಿಲ್ಲ. ನಮ್ಮ ಮನುಷ್ಯನ ಒಂದು ದೇಹದಲ್ಲಿ ಏನೇನು ಭಾಗದಲ್ಲಿ ಇರ್ತವೆ ಪ್ರತಿಯೊಂದನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ನೋಡುವಂತಹ ಒಂದು ಇದು ಅಂತ ಕೂಡ ಹೇಳ್ತಾ, ಹಾಗೇನೆ GK ನೆಹರು ತಾರಾಲಯ ಇದೆ, ಪ್ರತಿಯೊಂದನ್ನು ಕೂಡ ಆ ಸ್ಟಾಲ್ಗಳನ್ನು ಇಟ್ಟಿದ್ದಾರೆ. ನಾವೆಲ್ಲರೂ ಮಕ್ಕಳೆಲ್ಲರೂ ಕೂಡ, ಮಕ್ಕಳು ಒಬ್ಬರೇ ಅಂತಲ್ಲ, ಎಲ್ಲರೂ ಕೂಡ ವೇದಿಕೆ ಇರ್ಬೋದು, ಮತ್ತೊಬ್ಬರಿಂದ ಎಲ್ಲ ಗಣ್ಯರು. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡ ಜಿ ರಾಜೇಂದ್ರ, ದಾಸರಹಳ್ಳಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ KC ವೆಂಕಟೇಶ್, ಕಾಂಗ್ರೆಸ್ ಬ್ಲಾಕ್ ನೂತನ ಅಧ್ಯಕ್ಷ ನಾರಾಯಣಸ್ವಾಮಿ, ಸಂಸ್ಥೆ ಕಾರ್ಯದರ್ಶಿ ರೋಷನ್ ಅಶೋಕ್ ಪಾಲಿಟೆಕ್ನಿಕ್ ನಿರ್ದೇಶಕರಾದ ಡಾಕ್ಟರ್ ಲಿಂಗರಾಜು, GM ಶಾಲಾ ಆಡಳಿತಾಧಿಕಾರಿ ಡಾಕ್ಟರ್ ಸುರೇಶ್ ಸೇರಿದಂತೆ ಶಾಲಾ ಕಾಲೇಜುಗಳ ಸಿಬ್ಬಂದಿ ವರ್ಗ, ಪೋಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.